स्वागत है आपका बी न्यूज नेशन में। मैं हूं आबिद हुसैन शेख। डॉक्टर एम.एस. स्वामीनाथन को मिलेगा राष्ट्रीय बसवा पुरस्कार। पंचमशाली बसवा पीठ के पीठाधीश जय मृत्युंजय स्वामी ने राष्ट्रीय बसवा पुरस्कार देश के किसानों के हित में अपना हर तरह का सहयोग और योगदान देने वाले किसानों के गांधी के नाम से पहचाने जाने वाले डॉक्टर एम.एस. स्वामीनाथन को देकर सम्मानित किया जाएगा। इसी महीने 24 तारीख तमिलनाडु में आयोजित विशाल समारोह में यह पुरस्कार देने का संकेत दिया। 12ನೇ ಇಸ್ವಿಯಲ್ಲಿ ಬಸವಣ್ಣನವರ ಐಕ್ಯ ಕ್ಷೇತ್ರ ಇರತಕ್ಕಂಥ ಕೂಡಲ ಸಂಘದಲ್ಲಿ ಬಸವಣ್ಣ ಮತ್ತು ಕೃಷಿ ಹೆಸರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವಿಷಯ ತಮಗೆಲ್ಲ ಗೊತ್ತಿರೋ ಸಂಗತಿ। ಇದರ ಉದ್ದೇಶ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ಮತ್ತು ಕೃಷಿಗೆ ಪೂರಕವಾಗಿ ಸಾಧನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನು ಕರೆಸಿ ಅವರ ಮೂಲಕವಾಗಿ ನಮ್ಮ ಯುವ ಜನಾಂಗವನ್ನು ಅವರ ಮೂಲಕವಾಗಿ ನಮ್ಮ ಕೃಷಿ ವಲಯವನ್ನು ಗೌರವಿಸುವ ಉದ್ದೇಶಕ್ಕೋಸ್ಕರವಾಗಿ 12ನೇ ಶತಮಾನದ ಬಸವಣ್ಣವರು ಯಾವ ಕಾಯಕ ಜೀವಿಗಳ ಪರವಾಗಿ ಧ್ವನಿ ಎತ್ತಿದ್ರು ಅಂಥ ನೆಲದಲ್ಲಿ ಪ್ರಶಸ್ತಿಯನ್ನು ಕೊಡುವಂಥ ಹಿನ್ನೆಲೆ ಒಳಗೆ ಆ ಪ್ರಯತ್ನವನ್ನು ಮಾಡಲಾಗಿದ್ದು, ಆ ಪ್ರಯತ್ನ ಹಿನ್ನೆಲೆ ಒಳಗೆ ನಮ್ಮ ಡಾಕ್ಟರ್ ರಾಜೇಂದ್ರ ಅವರು ಅಂತ ಅನೇಕ ಜನರು ಸಲಹೆ ಮೇರೆಗೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು। ಆ ವರ್ಷದ ಮೊದಲನೇ ಪ್ರಶಸ್ತಿಯನ್ನು ಈ ನದಿ ಉಳಿಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ನಿಮಗೆಲ್ಲ ತಿಳಿದಿರುವ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು। 2013ನೇ ಇಸ್ವಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಒಳಗೆ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಅಣ್ಣಾ ಹಜಾರೆ ಅವರಿಗೆ ಪ್ರದಾನ ಮಾಡಲಾಯಿತು। 2013ನೇ ಇಸ್ವಿಯಲ್ಲಿ ಆ ನರ್ಮದಾ ನದಿ ಉಳಿಸಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಮೇಧಾ ಪಾಟ್ಕರನ್ನು ಆಮಂತ್ರಿಸಿ ನಮ್ಮ ಬಾಗಲಕೋಟೆ ಆಲಮಟ್ಟಿ ರೈತರ ಸಂಘಗೋಸ್ಕರ ನದಿಗೋಸ್ಕರವೇ ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿತು। 2014ನೇ ಇಸ್ವಿಯಲ್ಲಿ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಂಥ ಹಿನ್ನೆಲೆ ಒಳಗೆ ಆ ಒಂದು ಪಾಲಿಸಿಯನ್ನು ಕೊಟ್ಟಂಥ ಮತ್ತು ಕೂಲಿಕಾರ ಬಗ್ಗೆ ಯೋಚನೆ ಮಾಡಿದ ಡಾಕ್ಟರ್ ಬಾಬಾ ಅಡಾವಿ ಅವರಿಗೆ ಪ್ರದಾನ ಮಾಡಲಾಯಿತು। 2017ನೇ ಇಸ್ವಿಯಲ್ಲಿ ತ್ರಿಪುರಾ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಾಣಿಕ್ ಸರ್ಕಾರ ಅವರನ್ನು ಆಮಂತ್ರಿಸಿ ಆ ಮೂಲಕ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಈ ಮೂಲಕ ರಷ್ಯಾ ಭಾಗದ ಒಳಗೆ ಸಹ ಬಸವಣ್ಣವ್ರ ಬಗ್ಗೆ ಚರ್ಚೆಗಳು ಚಿಂತನೆಗಳಾಗುವಂಥ ಹಿನ್ನೆಲೆ ಒಳಗೆ ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ಕೊಡುವಂಥ ಹಿನ್ನೆಲೆ ಒಳಗೆ ಅವ್ರು ಮಾಡಿದ ಕೆಲಸದ ಬಗ್ಗೆ ನಾಡಿನ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಆಯಿತು। ಈ ವರ್ಷದ 2018ನೇ ಇಸ್ವಿಯ ಶ್ರೀಪೀಠದ ಪ್ರತಿಷ್ಠಿತ ಬಸವ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿಗೆ ನಮ್ಮ ರಾಷ್ಟ್ರ ಕಂಡ ಅಪರೂಪದ ರೈತ ಚಿಂತಕ, ಆಧುನಿಕ ಭಾರತದ ರೈತರ ಬಾಳಿನ ಪಿತಾಮಹ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮತ್ತು ರೈತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಾರೆ, ಅದು ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಎಲ್ಲ ದೃಷ್ಟಿಯಿಂದ ನ್ಯಾಯವನ್ನು ಒದಗಿಸಿಕೊಡೋದ್ರ ಒಳಗೆ ಭಾಳ ದೊಡ್ಡ ಸಾಧನೆ ಮಾಡ್ತಕ್ಕಂಥ ತಮಿಳುನಾಡಿನ ಪದ್ಮಭೂಷಣ ಡಾಕ್ಟರ್ ಎಮ್.ಎಸ್. ಸ್ವಾಮಿನಾಥನ್ ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತೇಳಿ ಎಲ್ಲ ಚಿಂತಕರ ಒಂದು ಸಲಹೆ ಮೇರೆಗೆ ಅವರಿಗೆ ಒಪ್ಪಿಸಿರುವಂಥದ್ದು, ಅವರು ಒಪ್ಪಿರ್ತಕ್ಕಂಥದ್ದು ನಮ್ಮ ಪ್ರಶಸ್ತಿಗೆ ಮೌಲ್ಯ ಹೆಚ್ಚಾಗಿದೆ ಅಂತ ಹೇಳೋಕ್ಕೆ ಭಾಳಷ್ಟು ಖುಷಿ ಅನಿಸುತ್ತೆ। ಯಾಕಂದರೆ ನಾವೆಲ್ಲ ಗಾಂಧಿ ಅನ್ನೋ ಹೆಸರು ಕೇಳಿದ್ದೀವಿ, ಅದು ಸ್ವತಂತ್ರದ ಗಾಂಧಿ ಆದರೆ ಇವತ್ತು ರೈತರ ಗಾಂಧಿ ಅಂತೇಳಿದರೆ ಡಾಕ್ಟರ್ ಎಮ್.ಎಸ್. ಸ್ವಾಮಿನಾಥನ್ ಅಂತೇಳಿ ತಪ್ಪಾಗಲಿಕ್ಕಿಲ್ಲ। ಅಂಥ ಸ್ವಾಮಿನಾಥನ್ ಭಾರತೀಯ ಕೃಷಿ ಆಯೋಗದ ಅಧ್ಯಕ್ಷರಾಗಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಒಂದು ಸಂದೇಶ ಅದೇನಾದರೂ ನಮ್ಮ ಸರ್ಕಾರಗಳು ಪ್ರಾಮಾಣಿಕ ಅನುಷ್ಠಾನ ಮಾಡಿದ್ದೇ ಆದರೆ ಬಹುತೇಕ ಅನ್ನದಾತ ಎಂದೂ ಸಹ ಆತ್ಮಹತ್ಯೆಗೆ ಒಳಗಾಗುವಂಥ ಸಂದರ್ಭ ಬರಲಿಕ್ಕೆ ಸಾಧ್ಯವಿಲ್ಲ। ರೈತನೇ ದೇಶದ ಬೆನ್ನೆಲುಬು ಮಾತ್ರವಲ್ಲ, ಈ ದೇಶದ ಸಾರ್ವಭೌಮ ವ್ಯಕ್ತಿ ಅವರು ನಮ್ಮ ರೈತ ಆಗುವಂಥ ಸಂದರ್ಭ ಬರುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಂತೋಷ ವಿಷಯವನ್ನು ಇವತ್ತು ಮಾಧ್ಯಮದ ಮೂಲಕವಾಗಿ ನಾಡಿನ ಜನತೆಗೆ ಹಂಚ್ಕೊಳ್ಳೋಕ್ಕೆ ಇಚ್ಛೆಪಡ್ತಿದ್ದೀನಿ। ಆ ಹಿನ್ನೆಲೆ ಒಳಗೆ ಪ್ರತಿ ವರ್ಷ ನಮ್ಮ ಸಂಕ್ರಾಂತಿ ಶುಭ ಸಂದರ್ಭ ಕಾರಣ ಕೂಡಲ ಸಂಗಮದಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ಲಕ್ಷಾಂತರ ರೈತರು ಭಾಗವಹಿಸುವಂಥ ಹಿನ್ನೆಲೆಯೊಳಗೆ ಅವರಿಗೆ ಆ ಮಹಾನ್ ವ್ಯಕ್ತಿ ದರ್ಶನ ಆಗಲಿ, ಅವರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹಿನ್ನೆಲೆ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ। ಆದರೆ ತಮಿಳುನಾಡಿನಲ್ಲಿ ಆ ರೈತರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಹಬ್ಬ ಅಂದರೆ ಪೊಂಗಲ್ ಹಬ್ಬ। ಆ ಹಿನ್ನೆಲೆ ಒಳಗೆ ಡಾಕ್ಟರ್ ಎಮ್.ಎಸ್. ಸ್ವಾಮಿನಾಥನ್ ಅವರು ಅವತ್ತು ಆ ಪೊಂಗಲ್ ಹಬ್ಬ ಅವತ್ತು ಅಲ್ಲೇ ಇರೋದ್ರಿಂದ ಅವ್ರಿಗೆ ಬರಲಿಕ್ಕೆ ಸಮಸ್ಯೆ ಆದ ಕಾರಣಕ್ಕೆ 21ನೇ ತಾರೀಕಿಗೆ ಬರ್ತೀವಿ ಅಂತೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ। 24ನೇ ತಾರೀಕಿಗೆ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಜನ ಕೃಷಿ ತಜ್ಞರು ಜೊತೆ ಮಾತನಾಡಿದಾಗ ಈ ಭಾಗದ ರೈತರಿಗೆ, ತಮಿಳುನಾಡು ಭಾಗದ ರೈತರಿಗೆ ಬಸವಣ್ಣ ಪರಿಚಯ ಆಗಬೇಕಾಗಿದೆ। ನಿಮ್ಮ ಭಾಗದ ಮಠಾಧೀಶರು ಮಾಡುವಂಥ ಚಟುವಟಿಕೆಗಳು ಈ ಭಾಗದ ಅನೇಕ ಜನ ಮಠಾಧೀಶರು ರೈತರ ಪರವಾಗಿ ಜನಸಾಮಾನ್ಯರ ಪರ ಧ್ವನಿ ಇರ್ತಾರೆ, ನಮ್ಮ ತಮಿಳುನಾಡು ಭಾಗದಲ್ಲಿ ಆ ಒಂದು ಕೊರತೆ ಇದೆ। ಹಾಗಾಗಿ ನೀವು ಇಲ್ಲಿ ಬಂದು ಪ್ರದಾನ ಮಾಡೋದ್ರಿಂದ ಈ ಭಾಗದ ರೈತರಿಗೆ ಬಸವಣ್ಣ ಬಗ್ಗೆ ಪರಿಚಯ ಆದಂಗೆ ಆಗುತ್ತೆ, ಆ ದೃಷ್ಟಿಯಿಂದ ತಾವು ಇಲ್ಲೇ ಬಂದು ಪ್ರದಾನ ಮಾಡಿರಿ ಅಂತೇಳಿ ಅವರು ನಮಗೆ ಅವ್ರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾವೆಲ್ಲರೂ ಒಪ್ಪಿಗೆ ಕೊಟ್ಟು ನಿನ್ನೆ ರಾತ್ರಿ ಅವ್ರಿಗೆ ಕನ್ಫರ್ಮ್ ಆಯಿತು। ಆ ಹಿನ್ನೆಲೆ ಒಳಗೆ ಆ ಒಂದು ಸುದ್ದಿಯನ್ನು ನಮ್ಮ ಮಾಧ್ಯಮದ ಮೂಲಕ ನಾಡಿನ ಜನತೆಗೆ ಹಂಚ್ಕೊಳ್ಬೇಕು ಅಂತ ಇಚ್ಛೆಪಟ್ಟಿದ್ದೀವಿ। ಆ ಹಿನ್ನೆಲೆ ಒಳಗೆ ಡಾಕ್ಟರ್ ಎಮ್.ಎಸ್. ಸ್ವಾಮಿನಾಥನ್ ಅವರಿಗೆ ಶ್ರೀಪೀಠದ ಪ್ರತಿಷ್ಠಿತ 2018ನೇ ಸಾಲಿನ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿಯನ್ನು ಜನವರಿ 24ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 11 ಗಂಟೆಗೆ ತಮಿಳುನಾಡಿನ ರಾಜಧಾನಿ ಆಗಿರ್ತಕ್ಕಂಥ ಚೆನ್ನೈನಲ್ಲಿರ್ತಕ್ಕಂಥ ಡಾಕ್ಟರ್ ಎಮ್.ಎಸ್. ಸ್ವಾಮಿನಾಥನ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ
ಪ್ರದಾನ ಮಾಡಲಾಗುತ್ತಿದೆ. ಅಂಥ ಒಂದು ಸಮಾರಂಭಕ್ಕೆ ನಮ್ಮ ರಾಜ್ಯದ ಕುಲಪತಿಯಾಗಿರ್ತಕ್ಕಂಥ ನಮ್ಮ DP ಬಿರಾದರ್ ಅವರು ಇಂಥ ಅನೇಕ ಕೃಷಿ ವಿಜ್ಞಾನಿಗಳು ಆ ಸಮಾರಂಭದಲ್ಲಿ ಅವ್ರಿಗೂ ಸಹ ಆಮಂತ್ರಣ ಮಾಡಲಾಗ್ತದೆ. ಅವತ್ತಿನ ಕಾರ್ಯಕ್ರಮಕ್ಕೆ ಅಲ್ಲಿ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಬರ್ತಾ ಇದ್ದಾರೆ ಮತ್ತು ಆ ಭಾಗದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಬರ್ತಾ ಇದ್ದಾರೆ. ನಾವು ಸಹ ನಮ್ಮ ಭಾಗದ ಕೃಷಿ ಸಚಿವರನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಕರಿಬೇಕು ಅಂತೇಳಿ ವಿಚಾರ ಮಾಡಲಾಗ್ತದೆ. ಈ ಮೂಲಕವಾಗಿ ಎರಡೂ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸ್ವಾಮಿನಾಥನವರಿಗೆ ಪ್ರಶಸ್ತಿ ಕೊಡೋದ್ರ ಮೂಲಕವಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಸ್ವಾಮಿನಾಥನ ವರದಿಯನ್ನು ಅನುಷ್ಠಾನಗೊಳಿಸಬೇಕಿರೋಂಥ ಒತ್ತಡವನ್ನು ಹಾಕಬೇಕು ಅಂತೇಳಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಈ ದೇಶಕ್ಕೆ ಒಂದು ಒತ್ತಾಯ ಮಾಡುವಂಥ ಹಿನ್ನೆಲೆಯೊಳಗೆ ನಾವು ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಎದುರಿಗೆ ಆ ವಿಚಾರ ಹಂಚ್ಕೊಳ್ತಾ ಡಾಕ್ಟರ್ MS ಸ್ವಾಮಿನಾಥರ ಬಗ್ಗೆ ನಮಗಿಂತನೂ ಅವ್ರ ಬಗ್ಗೆ ಹೆಚ್ಚು ಅಭಿಮಾನ, ಅವ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದಂಥವ್ರು ಮತ್ತು ಅವ್ರ ಜೊತೆಯಲ್ಲಿ ಅವರ ಒಂದು ಕೃಪೆಯಲ್ಲೇ ಅವರ ಒಂದು ಹಾದಿಯಲ್ಲಿ ಇವತ್ತು ಸಾಕ್ತಿರ್ತಕ್ಕಂಥ BP ಬಿರಾದರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರೊಂದು ಪರಿಚಯವನ್ನು ಅವರ ಮಾತಿನಲ್ಲೇ ನಾವೆಲ್ಲ ಸಹ ಕೇಳಿ ತಿಳ್ಕೊಂಡು ಅಂತ ಹೇಳ್ತಾ ಅವರೇ ಮಾಧ್ಯಮದ ಮೂಲಕ ಜನವರಿ 24 2018 ಬುಧವಾರ ಬೆಳಗ್ಗೆ 11 ಗಂಟೆಗೆ ತಮಿಳುನಾಡಿನ ಚೆನ್ನೈ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ್ ಅವರ ಅಧ್ಯಯನ ಕೇಂದ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ. ಅದು 1 ಲಕ್ಷ ರೂಪಾಯಿಗಳ ನಗದು ಪುರಸ್ಕಾರ, ಸ್ಮರಣ ಫಲಕೆ ಮತ್ತು ಸನ್ಮಾನ ಪತ್ರ ಒಳಗಿರ್ತಕ್ಕಂಥ ಪ್ರಶಸ್ತಿ ಇದಾಗಿದೆ. ಈ ಹಿನ್ನೆಲೆಯೊಳಗೆ ಆ ಭಾಗದ ಕಾವೇರಿ ರೈತ ಪರ ಹೋರಾಟಗಾರ ಏನಿದ್ದಾರೆ, ನಮ್ಮ ಮಂಡ್ಯ ಮೈಸೂರು ಭಾಗದ ಕಾವೇರಿ ಪರ ರೈತ ಹೋರಾಟಗಾರ, ಆ ಎರಡೂ ಭಾಗದ ರೈತರಿಗೂ ಆಮಂತ್ರಣ ಕೊಡಲಾಗಿದೆ. ಆ ಭಾಗದ ಕಾವೇರಿ ರೈತರ ಹೋರಾಟಗಾರರ ಜೊತೆಗೆ ನಾಳೆ 11 ತಾರೀಕಿಗೆ ಒಂದು ಪೂರ್ವಭಾವಿ ಸಭೆಯನ್ನು ಸಹ ಮಾಡಲಾಗ್ತಿದೆ. ಎಲ್ಲೇ ಒಂದು ಕಡೆ ಒಟ್ಟು ರೈತರ ಸಮಸ್ಯೆಗಳು ಬಗೆಹರಿಯಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ಸಮನ್ವಯತೆಯನ್ನು ಸಾಧಿಸುವಂಥ ಹಿನ್ನೆಲೆಯೊಳಗೆ ಆ ಕಾರ್ಯಕ್ರಮ ನಾಂದಿ ಆಡಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಭರವಸೆ ಇದೆ. ಆ ಹಿನ್ನೆಲೆ ಒಳಗೆ ಸಹ ಒಂದು ಚರ್ಚೆಗಳು ಶುರುವಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಮತ್ತು ಈ ಹಿನ್ನೆಲೆ ಒಳಗೆ ಡಾಕ್ಟರ್ ಅಣ್ಣಾ ಹಜಾರೆ ಅವರು ಮಾರ್ಚ್ 23 ತಾರೀಕು ಡಾಕ್ಟರ್ MS ಸ್ವಾಮಿನಾಥನವರ ವರದಿ ಅನುಷ್ಠಾನ ಆಗಬೇಕು ಅಂತೇಳಿನೇ ಅವರು ಉಪ ಸತ್ಯಾಗ್ರಹವನ್ನು, ಜನಾಂದೋಲನವನ್ನು ದೆಹಲಿ ಮಾರ್ಚ್ 23 ತಾರೀಕು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಜ್ಞಾನ ಸಿಗಲಿ, ನಮ್ಮ ರೈತರಿಗೆ ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಂತ ಏಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಆ ಕಮಿಟಿಯನ್ನು ಸಲಹೆ ಕೊಟ್ಟು ಆ ಪ್ರಕಾರವಾಗಿ ಪ್ರಶಸ್ತಿ ಕೊಡಲಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಗುರುತಿಸಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. और खबरों के लिए देखते रहिए B News नेशन।